ಹಾಯ್ ಎವ್ರಿವನ್. ನಾನಿವತ್ತು ಈ ಒಂದು ವಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡಿ ತರಿಸಿರುವಂಥದ್ದು. ಇದು ನಮಗೆ ಎರಡು ವೇಯಲ್ಲಿ ವರ್ಕ್ ಆಗುತ್ತೆ. ಒಂದು USB ಮುಖಾಂತರ ಚಾರ್ಜ್ ಮಾಡುವಂಥದ್ದು ಮತ್ತು ಇನ್ನೊಂದು ಚಾರ್ಜ್ ಮಾಡಿ ಯೂಸ್ ಮಾಡುವಂಥದ್ದು. ಇದಕ್ಕೆ ಸಿ ಕೇಬಲ್ ಒಂದು ಕೊಟ್ಟಿದ್ದಾರೆ ಚಾರ್ಜ್ ಮಾಡೋದಕ್ಕೆ. ಅದನ್ನು ನಮ್ಮ ಮೊಬೈಲ್ ಅಡಾಪ್ಟರ್ ಮುಖಾಂತರ ಇದನ್ನು ಚಾರ್ಜ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಸೊ ಈ ಬಾಕ್ಸ್ ಒಳಗಡೆ ಏನಿದೆ ಅನ್ನೋದನ್ನು ನಾವು ನೋಡೋಣ. ಈ ಬಾಕ್ಸ್ ಒಳಗಡೆ ನಮಗೆ ಒಂದು ವಾಕ್ಯೂಮ್ ಮಿಷಿನ್ ಕೊಟ್ಟಿರ್ತಾರೆ, ಅದೇ ಥರ ಒಂದು ಡಸ್ಟ್ಬಿನ್ ಕೊಟ್ಟಿರ್ತಾರೆ, USB ಕೇಬಲ್ ಕೊಟ್ಟಿರ್ತಾರೆ, ಮತ್ತು ಅದರೊಳಗಡೆ ಬೇಕಾಗಿರುವಂಥ ಕೆಲವೊಂದು ಕನೆಕ್ಟರ್ಸ್ ಏನಿದೆ ಈ ಥರದ್ದು ಕೂಡ ಕೊಟ್ಟಿರ್ತಾರೆ. ಸೊ ಇದು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದಾಗ ಇದನ್ನು ಎರಡು ಈ ಥರ ಫಿಕ್ಸ್ ಮಾಡೋವಂಥದ್ದು. ಹೀಗೆ ಫಿಕ್ಸ್ ಮಾಡಿ ಇದನ್ನು ಡೈರೆಕ್ಟಾಗಿ USB ಕೇಬಲ್ ವಾಕ್ಯೂಮ್ ಕ್ಲೀನರ್ ಏನಿದೆ ಅದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುವಂಥದ್ದು. ಸೊ ಇದು ಡಸ್ಟ್ಬಿನ್ನು. ಇದು ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಅದನ್ನು ಆಲ್ರೆಡಿ ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ಸ್ಟೋರ್ ಆಗಿರುವಂಥ ಡಸ್ಟ್ನ ನಾವು ನೋಡ್ಬೋದು. ಇದು ವೈಟ್ ಕಲರೆಲ್ಲ ಇದ್ದಿದ್ದು ಈಗ ನೋಡ್ಬೋದು ಎಷ್ಟು ಡರ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ರೆಡಿ ಟೆಸ್ಟ್ ಮಾಡಿ ನಾನು ತೋರಿಸ್ತಾ ಇರೋದ್ರಿಂದ ಇದು ಚೆನ್ನಾಗಿದೆ ಪ್ರಾಡಕ್ಟು ಅನ್ನೋದಕ್ಕೋಸ್ಕರ ನಾನು ತೋರಿಸ್ತಾ ಇರೋವಂಥದ್ದು. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ರಿವ್ಯೂ ಮಾಡಿ ನಿಮಗೆ ತೋರಿಸ್ತೀನಿ, ಟೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಾಗಿ ಇದನ್ನು ಟೆಸ್ಟ್ ಮಾಡಿದೆ ಇದು ವರ್ಕ್ ಆಗುತ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇದೇ ನಾನು USB ಕೇಬಲ್ ಹೇಳಿದ್ನಲ್ಲ, ಈ ಒಂದು C ಟೈಪ್ USB ಕೇಬಲ್ ಕೊಟ್ಟಿರ್ತಾರೆ. ಇದೊಂದು ಮೊಬೈಲ್ ಅಡಾಪ್ಟರ್ ಮುಖಾಂತರ ಇದನ್ನು ಚಾರ್ಜ್ ಮಾಡಿ ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಚಾರ್ಜ್ ಮಾಡೋದಕ್ಕೆ ಅಂತಲೇ ಒಂದು ಜಾಗ ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಸೊ ಈ ಜಾಗದಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. C ಟೈಪ್ ಕೇಬಲ್ ಏನಿದೆ ಇದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಅದ್ರ ಜೊತೆಗೆ ನಾವು ಆನ್ ಮಾಡಿದಾಗ ನೀವು ನೋಡ್ಬೋದು ಎಷ್ಟು ಸೌಂಡ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನು ಲೈಟ್ಸ್ ಏನು ಕಾಣಿಸ್ತಿತ್ತು, ಇದು 4 ಲೈಟ್ಸ್ ಇದೆ. ಅದು 25%, 50%, 75% ಅಂಡ್ 100% ಅಂತ ಹೇಳ್ಬಿಟ್ಟು. ಅಂದರೆ ಅದು ಬ್ಯಾಟ್ರಿ ಎಷ್ಟಿದೆ ಇದರಲ್ಲಿ ಚಾರ್ಜ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇರೋವಂಥದ್ದು. ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಆಗಲೇ ಹೇಳ್ದಂಗೆ ಇದು ಡಸ್ಟ್ಬಿನ್. ಇದು ಡಸ್ಟ್ಬಿನ್ ಅಂತ ಕರಿತೀವಿ. ಇದರೊಳಗಡೆ ಡಸ್ಟ್ ಎಲ್ಲ ಹೋಗಿ ಸ್ಟೋರ್ ಆಗುತ್ತೆ. ಇದು ಬಂದ್ಬಿಟ್ಟು ಫಿಲ್ಟರು. ಈ ಫಿಲ್ಟರ್ನ ಹೀಗೆ ಒಳಗಡೆ ಫಿಕ್ಸ್ ಮಾಡಬೇಕು. ಇದನ್ನು ಫಿಕ್ಸ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಒಂದೊಂದು ಪಾಯಿಂಟ್ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದು ಆ ಒಂದು ಸರ್ಕಲ್ ಒಳಗಡೆ ಏನಿದೆ ಆ ಸರ್ಕಲ್ ಒಳಗಡೆ ಕ್ಲೀನಾಗಿ ಹೀಗೆ ಕೂತ್ಕೋಬೇಕು. ಸೊ ಕೂತ್ಕೊಂಡಾಗ ನೀವು ಎಷ್ಟೇ ಹೇಳಿದ್ರು ಕೂಡ ಅದು ಬರೋದಿಲ್ಲ ನಿಮಗೆ. ಸೊ ಇದು ಕ್ಲೀನಾಗಿ ಈ ಥರ ಕೂತ್ಕೋಬೇಕು. ನಿಮ್ಗೊಂದು ಅನ್ನಿಸ್ಬೋದು ಇದೊಂದು ಟಾಯ್ ಗನ್ ಥರ ಇದೆ ಅಂತ ಹೇಳ್ಬಿಟ್ಟು. ಬಟ್ ಎಸ್, ಇದು ಟಾಯ್ ಗನ್ ಥರನೇ ಇದೆ, ಅಷ್ಟೇ ಎಫೆಕ್ಟಿವ್ ಆಗಿದೆ ಕೂಡ ಅಂತ ನಾನು ಹೇಳಬಲ್ಲೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದನ್ನು ನಾನು ಕೂರಿಸಿದ್ದೀನಿ. ಇವಾಗ ಇಲ್ಲೊಂದೆರಡು ಪೀಸ್ ಆಫ್ ಪೇಪರ್ಸ್ ಕೂತಿದೆ, ಹಾಗೆ ಒಂದು ಡಸ್ಟ್ ಕೂಡ ಇದೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ಜಾಗದಲ್ಲಿ ಈಗ ನಾನು ಜಸ್ಟ್ ಆನ್ ಮಾಡ್ತೀನಿ. ಇದು ಆನ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಆನ್ ಬಟನ್ ಇಲ್ಲಿರೋದ್ರಿಂದ ಈಗ ನಾನು ಜಸ್ಟ್ ಪ್ರೆಸ್ ಮಾಡ್ತೀನಿ. ನೋಡಿ ಎಷ್ಟು ಫೋರ್ಸ್ ಆಗಿ ಅದು ಹೇಳ್ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ಚೂರು ಕೂಡ ಏನು ಹೊರಗಡೆ ಬರಲಿಲ್ಲ. ಇದರಲ್ಲಿ ನಾವು ಧೂಳು ಕೂಡ ಹಾಗೆ ತಗೋಬೋದು. ಸೊ ಆಫ್ ಮಾಡಿದ ತಕ್ಷಣ ಇದು ಎಸ್ಪೆಷಲಿ ಕಾರ್ಗೆ ತುಂಬ ಯೂಸ್ ಆಗುತ್ತೆ ಅನ್ನೋದೊಂದು ನನ್ನ ಒಪಿನಿಯನು. ನಾನು ಕಾರಲ್ಲಿ ಇದನ್ನ ಯೂಸ್ ಮಾಡಲಿಲ್ಲ, ಮನೆಯಲ್ಲಿ ಈಗ ತಾನೇ ಟೆಸ್ಟ್ ಮಾಡ್ತಾ ಇದ್ದೀನಿ. ಆ ಮುಖಾಂತರ ನೋಡಿದ್ರೆ ಇದು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ನಾನು ಡಿಯೋ ಟ್ಯಾಪಲ್ಲಿ ತೊಗೊಂಡೆ. ಸೊ ಇದೊಂದು ಏನಂತ ಹೇಳ್ಬೋದು, ಚೈನಾ ಪ್ರಾಡಕ್ಟ್ಸ್ ಸಿಗುವಂಥ ಒಂದು ವೆಬ್ಸೈಟು. ಇದರಲ್ಲಿ ನಾನು ತೊಗೊಂಡಿದ್ದು. ಅದರ ಮುಖಾಂತರ ತೊಗೊಂಡಾಗ ಇದು ನನಗೆ 275 ರೂಪಾಯಿ ಬಿತ್ತು. ಸೊ 275 ರೂಪಾಯಿಗೆ ಯಾವುದೇ ರೀತಿಯ ಮೋಸ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನಾನು ಆಗಲೇ ಹೇಳಿದಾಗೆ ಇದನ್ನು ನಾನು ಟೆಸ್ಟ್ ಮಾಡಿದ್ದೆ. ಸೊ ಇದನ್ನು ಕ್ಲೀನ್ ಮಾಡಬೇಕಾದ್ರೂ ಕೂಡ ಈ ಒಂದು ಫಿಲ್ಟರ್ ಏನಿದೆ ಈ ಫಿಲ್ಟರ್ನ ನಾನು ತೊಗೊಂಡು ಇದನ್ನು ಡೈರೆಕ್ಟಾಗಿ ಟ್ಯಾಪ್ ಕೆಳಗಡೆ ಇಟ್ಟಾಗ ಅದನ್ನು ನಾನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಈಚೆ ಒಣಗಿಸಿದ್ವಿ ಅಂತ ಹೇಳಿದ್ರೆ ಮತ್ತೆ ನಾರ್ಮಲ್ ಇದು ಪೊಸಿಷನ್ಗೆ ಬಂದ್ಬಿಡುತ್ತೆ. ನಾನು ಇದನ್ನು ನಮ್ಮ ಮನೆಯ ಬೀರೋ ಮೇಲೆ ಕೆಲವೊಂದು ಡಸ್ಟ್ ಇರೋದನ್ನು ಆಲ್ರೆಡಿ ಹೋಗಿ ಚೆಕ್ ಮಾಡಿ ನಾನು ಇದರಲ್ಲಿ ನಾನು ಯೂಸ್ ಮಾಡಿದ್ದಕ್ಕೋಸ್ಕರ ಈ ಡಸ್ಟ್ ಎಲ್ಲ ಇದರಲ್ಲಿ ಸ್ಟೋರ್ ಆಗಿರೋವಂಥದ್ದು. ಸೊ ನಾನು ಹಾಗೆ ಇದನ್ನು ಒಂದ್ಸತಿ ನಾನು ಕಾರಲ್ಲೂ ಕೂಡ ಟೆಸ್ಟ್ ಮಾಡ್ತೀನಿ. ಆ ಟೆಸ್ಟ್ ಮಾಡೋವಂಥ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಇದೇ ಥರದಂಥ ತುಂಬ ಬೇಕಾಗಿರುವಂಥ
ಕೆಲವೊಂದು ವೀಡಿಯೋಸ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಓಕೆ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಪ್ರಾಡಕ್ಟು ₹275 ಕೊಟ್ಟು ತೊಗೊಂಡಿದ್ದು ಇದು ಪರವಾಗಿಲ್ವಾ ಅಥವಾ ವೇಸ್ಟಾ, ಅಥವಾ ಎಲ್ಲರೂ ಹೇಳ್ತಾರಲ್ಲ ಚೈನಾ ಪ್ರಾಡಕ್ಟು ಯಾವಾಗೂ ವರ್ಕ್ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೈನ್. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ ಹಾಗೂ ಧನ್ಯವಾದಗಳು.